ಗೈಸ್ ಹಾಗೆ ಇನ್ನೊಂದು ವಿಷಯ. ಸೊ ಈಗ ನಾನು 100 ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ಹತ್ರ ಇದ್ದೀನಿ. ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ಈಗ ಗಾಡಿ ಕಿರಿಸ್ಕೊಂಡಿದ್ದೀನಿ, ಈಗ ಹಂಗೆ ಹೋಗೋಣ. ಗೈಸ್ ಇವಾಗ ಕಾಲೇಜ್ ಹತ್ರ ಬಂದಿದ್ದೀನಿ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ಫೋನ್ ಮಾಡಿದ ಬರ್ತಾ ಇದ್ದೀನಿ ಬ್ಯಾಗ್ ಎತ್ಕೊಂಡು ಅಂತ. ಸೊ ವೆಯ್ಟ್ ಮಾಡೋಣ ಗೈಸ್. ಇವಾಗ ಇದು ಫುಲ್ ಚಾರ್ಜ್ ಆಗಿದೆ. ಸೊ ಇವಾಗ ನೋಡಿ ಇದನ್ನ ಮಾಡ್ತೀನಿ ಗೈಸ್. ನಮ್ ಕಾಫಿ ರೆಡಿ ಆಗಿದೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಗೈಸ್ ಸೊ ನಾನು ಇವಾಗ ಜಸ್ಟ್ ಕಾಲೇಜಿಂದ ಬಂದೆ. ಸೊ ಕಾಲೇಜಿಂದ ಬಂದು ಹಾಗೆ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಹಾಗೆ ಊಟ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕು. ಸೊ ನೋಡೋಣ. ಟೈಮ್ ಬಂದು 2 o'clock ಆಗಿದೆ. ಇವತ್ತು ವೆಗ್ನೆಸ್ಡೇ. ಸೊ ಇವತ್ತು ನಮ್ಗೆ ಎವ್ರಿ ವೆಗ್ನೆಸ್ಡೇ ಆಫ್ ಡೇ ಇತ್ತು. ಲೆಟ್ ಆಫ್ ಅಂತ ಹೇಳಿ ಕೊಡ್ತಾ ಇದ್ರು. ಬಟ್ ಇನ್ ಮುಂದೆ ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ರು. ಸೊ ಅದಕ್ಕೆ ಇವತ್ತು ಹಾಗೆ ಏನೋ ಒಂದು ಪರ್ಮಿಷನ್ ನ ಕೇಳ್ಕೊಂಡು ಬಂದ್ಬಿಟ್ಟೆ ಹಾಫ್ ಡೇಗೆ. 1:30 ಬರ್ಬೇಕಿತ್ತು. ಸೊ ಅದು ಇದು ಅನ್ಕೊಂಡ್ ಫ್ರೆಂಡ್ ಜೊತೆ ಎಲ್ಲ ಮಾತಾಡ್ಕೊಂಡು 2 o'clock ಬಂದಿದ್ದೀನಿ. ನೋಡೋಣ ಇವಾಗ ಒಂದ್ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ವ್ಲಾಗ್ ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಊಟ ಬಂದು ಏನು ಅಂತಾರ, ವಾಂಗಿಬಾತ್ ಇದೆ. ವಾಂಗಿಬಾತ್ ಗೊಜ್ಜು, ಇಲ್ಲಿ ವೈಟ್ ರೈಸ್ ಇದೆ. ಸೊ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿನ್ಕೊಂಡು ಹಾಗೆ ಸ್ವಲ್ಪ ಮೇಲಿಂದ ಹೊರಗಡೆ ಹೋಗ್ಬೇಕು. ನೋಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಎಂಡ್ ಗಂಟ ನೋಡಿ. ಸೊ ಇದು ಬಂದು ನನ್ನ 3ನೇ ಬ್ಲಾಗ್ ಆಗಿತ್ತು. ಯಾಕೋ ಇದೇ ಸಿಗ್ತಾ ಇಲ್ಲ, ಅಂದ್ರೆ ಏನಂತಾರೆ ರೀಚ್ ಸಿಗ್ತಾ ಇಲ್ಲ ನನ್ನ ಅಕೌಂಟ್ಗೆ. ಸೊ ಈ ಬ್ಲಾಗ್ ನ ಯಾರ್ಯಾರು ನೋಡ್ತಿದ್ದೀರಾ ಅಟ್ಲೀಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ನೋಡೋಣ, ಇದು ಸ್ವಲ್ಪ ಬಾತ್ ನ ಮಿಕ್ಸ್ ಮಾಡ್ಕೊಂಡು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಹಾಗೆ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಚಿಲ್ಲ ಟಿವಿ ನೋಡ್ಕೊಂಡು ಊಟ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದು ಸ್ವಲ್ಪ ಕೆಲಸ ಇದೆ. ಸೊ ಏನೇನಂತ ನೋಡೋಣ. ಗೈಸ್ ಇವಾಗ ರೆಡಿಯಾಗಿ ಬಂದೆ. ಸೊ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡ್ಕೊಂಡು ಹಾಗೆ ರೆಡಿಯಾಗಿ ಬಂದಿದ್ದೀನಿ. ಸೊ ಇವಾಗ ನನ್ನ ಫ್ರೆಂಡ್ನ ಕಾಲೇಜಿಂದ ಕರ್ಕೊಂಡ್ಬರ್ಬೇಕಂತೆ. ಸೊ ಇವಾಗ ಅವ್ರ ಮನೇಲಿ ಅವ್ನ ಗಾಡಿ ಇಟ್ಕೊಂಡು ಹಾಗೆ ನಾ ಕಾಲೇಜಿಂದ ಕರ್ಕೊಂಬರೋಣ. ಇವಾಗ ಗಾಡಿ ಕಿರಿಸ್ಕೊಂಡಿದ್ದೀನಿ, ಈಗ ಹಂಗೆ ಹೋಗೋಣ. ಇವಾಗ ಕಾಲೇಜ್ ಹತ್ರ ಬಂದಿದ್ದೀನಿ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ಫೋನ್ ಮಾಡಿದ ಬರ್ತಾ ಇದ್ದೀನಿ ಬ್ಯಾಗ್ ಎತ್ಕೊಂಡು ಅಂತ. ಸೊ ವೆಯ್ಟ್ ಮಾಡೋಣ. ಬಂದ ತಕ್ಷಣ ಈಗ ಹೊರಡದೆ ಮನೆಗೆ ಹೋಗಿ ಹಾಗೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಸೊ ಬಂದ ಈಗ ಜಸ್ಟ್. ಸೊ ಹಾಗೆ ಕರ್ಕೊಂಡು ಬಂದೆ. ಈ ಗಾಡಿ ಅವನೇ ಡ್ರೈವ್ ಮಾಡ್ತಾ ಇದ್ದಾನೆ. ನಾನು ಹೇಳ್ದೆ ಮಧ್ಯಾಹ್ನ ಆಫ್ ಡೇನೆ ಬಾ ಅಂತ. ಇವಾಗ ಇರ್ತೀನಿ ಅಂದ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡಕ್ಕೆ ಅಂತ ಮಾಡ್ದ. ಲೆಕ್ಚರೇ ಬಂದಿರಲಿಲ್ಲ. ಸೊ ಅದಕ್ಕೆ 3:15ಗೆ ಅವ್ರು ಬಂದ್ಬಿಟ್ಟು PT ಹೋಗಿ ಅಂತ ಬಿಟ್ರಂತೆ ಸ್ಪೋರ್ಟ್ಸ್ಗೆ. ಸೊ ಅದಕ್ಕೆ ಇವಾಗ ಬಂದವನೇ. ನಾನು ಅಂದೆ ನನ್ನ ಜೊತೆನೆ ಬಾ ಅಂತ. ಸ್ಟಾರ್ಟ್ ಮಾಡ್ತಾರೆ ಗೈಸ್. ಇದೇನೆ ನಾನು ಓದಿದ ಸ್ಕೂಲು ಗೈಸ್. ಇವಾಗ ಮನೆ ಹತ್ರ ಬಂದ್ವಿ. ಮತ್ತೆ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ. ಅವ್ರ ಮನೆ ಇರೋದು ಅಲ್ಲೇ ಅವ್ರ ಮನೆ, ಇಲ್ಲೇ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಇರೋದು ಗೈಸ್. ಇವಾಗ ಅವನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾನೆ. ಸೊ ಬಂದ್ಮೇಲೆ ಒಂದು ಪ್ರಾಜೆಕ್ಟ್ ಮಾಡ್ಬೇಕಿತ್ತು.
ಅದು ಫೆಬ್ರವರಿ 20ಗೆ ನಾವು ಸಬ್ಮಿಟ್ ಮಾಡ್ಬೇಕಿತ್ತು. ಸೊ ಅದು ಪ್ರಾಜೆಕ್ಟ್ ಬಗ್ಗೆ ಒಂದ್ ಸ್ವಲ್ಪ ನೋಡ್ಬೇಕು ಏನ್ ಮಾಡ್ಬೇಕಂತ. ಸೊ ಅವ್ನು ಬಂದ್ಮೇಲೆ ಇವಾಗ ಅಲ್ಲಿಗೆ ಹೋಗ್ಬೇಕು ಗೈಸ್. ಹಾಗೆ ಇನ್ನೊಂದು ವಿಷಯ, ಸೊ ಈಗ ನಾನು 100 ಸಬ್ಸ್ಕ್ರೈಬರ್ಸ್ಗೆ ಒಂದ್ ಸ್ವಲ್ಪ ಹತ್ರ ಇದ್ದೀನಿ. ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ 100 ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗೋಣ. ಹಾಗೆ ಗೈಸ್ ಇನ್ನೊಂದು, ನಾನು ಒನ್ ಡೇ ಬಿಟ್ಟು ಒನ್ ಡೇ ಬ್ಲಾಗ್ಸ್ ನ ಬಿಡ್ಲಾ ಅಥವಾ ವೀಕ್ಲಿ 2 ಬ್ಲಾಗ್ಸ್ ನ ಬಿಡ್ಲಾ, ಕಮೆಂಟ್ ಮಾಡಿ. ಸೊ ನೋಡ್ತಿರೋ ಎಲ್ಲರೂ ಜಸ್ಟ್ ಒಂದೊಂದು ಕಮೆಂಟ್ ಮಾಡಿ, ಒನ್ ಡೇ ಬಿಟ್ಟು ಒನ್ ಡೇ ಬಿಡ್ಲಾ ಅಥವಾ ವೀಕ್ಲಿ 2 ಡೇಸ್ ಬಿಡ್ಲಾ, ಯಾವ ತರ ಬ್ಲಾಗ್ಸ್ ಬಿಡ್ಲಿ ಅಥವಾ ಡೈಲಿ ಬ್ಲಾಗ್ಸ್. ಡೈಲಿ ಬ್ಲಾಗ್ಸ್ ಇವಾಗ ಸ್ವಲ್ಪ ಕಷ್ಟ ಇದೆ, ಬಿಕಾಸ್ ನಾನು CS ಸ್ಟೂಡೆಂಟು. ಸೊ ಅದಕ್ಕೆ ಜಾಸ್ತಿ ಓದೋದಿರುತ್ತೆ, ಹಾಗೆ ಪ್ರೋಗ್ರಾಮಿಂಗ್ ಅದು ಇದು ಏನೇನೋ ಇರುತ್ತೆ. ಸೊ ಅದಕ್ಕೆ ಯಾವ ತರ ಬ್ಲಾಗ್ಸ್ ಬಿಡ್ಲಿ, ಹಂಗೆ ಯಾವ ತರ ವಿಡಿಯೋಸ್ ಬೇಕು ನಿಮ್ಗೆ, ಕಂಟೆಂಟ್ ಯಾವ ತರ ಬೇಕು ಅದನ್ನೆಲ್ಲ ಕಮೆಂಟ್ ಮಾಡಿ. ಸೊ ನಂಗೂ ಈಸಿ ಆಗುತ್ತೆ ಗೈಸ್. ಸೊ ಅವಾಗಲೇ ಹೇಳಿದ್ನೆಲ್ಲ ಒಂದು ಪ್ರಾಜೆಕ್ಟ್ ಮಾಡ್ಬೇಕಿದೆ ಅಂತ. ಸೊ ಅದು ನನ್ನ ಫ್ರೆಂಡ್ ಮನೇಲಿ ಇಟ್ಟಿದೆ. ಸೊ ಈಗ ಎತ್ಕೊಂಡ್ ಬಂದಿದ್ದೀನಿ ನೋಡಿ. ಇದು UPS, ಇದು ರೆಡಿಮೇಡ್ ಅಲ್ಲ, ಮಾಡಿರೋದು. ನೋಡ್ಬೋದು, ಇಲ್ಲಿ ಒಂದು ಫ್ಯಾನ್ ಇದೆ, ಹಾಗೆ ಈಗ ಬ್ಯಾಟ್ರಿನ ಚಾರ್ಜ್ ಇಟ್ಟಿದ್ದೀನಿ ನೋಡಿ. ಇದು ಬ್ಯಾಟ್ರಿ ಚಾರ್ಜ್ ತೋರಿಸ್ತಿದೆ. ಅಂಡ್ ಇಲ್ಲಿ ನೋಡ್ಕೋಬಹುದು ನೀವು, UPS ಆನ್ ಆದ್ರೆ ಲೈಟ್ ಬರುತ್ತೆ ಅಂಡ್ ರೆಡಿ ಟು ಚಾರ್ಜ್ಗೆ ಲೈಟ್ ಬರುತ್ತೆ. ಬ್ಯಾಟ್ರಿ ಫುಲ್ಗೆ ಲೈಟ್ ಬರುತ್ತೆ ಅಂಡ್ ಬ್ಯಾಟ್ರಿ ಲೋಗೋ ಲೈಟ್ ಬರುತ್ತೆ ಅಂಡ್ ಚಾರ್ಜಿಂಗ್ ಆಗ್ತಾ ಇದೆ. ಸೊ ಅದಕ್ಕೆ ಇಲ್ಲೊಂದು ಲೈಟ್ ಬರ್ತಿದೆ ಅಂಡ್ ಇಲ್ಲಿ ಇದು ಪುಷ್ ಬಟನ್. ಸೊ ಇದನ್ನ ಆನ್ ಮಾಡಿದ್ರೆ UPS ಆನ್ ಆಗುತ್ತೆ ಅಂಡ್ ಇಲ್ಲಿ ಬ್ಯಾಟ್ರಿ ಆನ್ ಅಲ್ಲಿ ಇಟ್ಬಿಟ್ಟು ಚಾರ್ಜ್ ನ ಮಾಡ್ಬೇಕು. ಸೊ ಈಗ ಚಾರ್ಜ್ ಹಾಕಿದ್ವಿ ಅಂಡ್ ಅದು ಫುಲ್ ಚಾರ್ಜ್ ಆದ್ಮೇಲಿಂದ ನಿಮ್ಗೆ ಹೇಗೆ ವರ್ಕ್ ಮಾಡುತ್ತೆ. ಸೊ ಇವಾಗ ಅಷ್ಟರಲ್ಲಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕೊಡ್ತೀನಿ ಗೈಸ್. ಇವಾಗ ಅದೇ ಗ್ಯಾಪಲ್ಲಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲವ ಕೂತವನೆ. ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಬಿಕಾಸ್ ಒಂದ್ ಸ್ವಲ್ಪ ಕರಿಯವನೆ. ಹೋಗಲ್ಲ ನಾನು. ಗೈಸ್ ನಮ್ ಕಾಫಿ ರೆಡಿ ಆಗಿದೆ. ನಾನು ಕುಡಿಯೋದು ಎಷ್ಟು ದೊಡ್ಡ ಲೋಟದಲ್ಲಿ, ಒಳಗಡೆ ಇರೋದಿಷ್ಟೇ. ಗೊತ್ತಾಗ್ಬಿಡ್ತೀನಿ ಅಷ್ಟೇ. ಅನ್ಸರಿ ತಗೊಬರು, ನೀನೇ ಕುಡಿ ಬೇಡ ನಂಗೆ. ಗೈಸ್ ಇವಾಗ ಇದು ಫುಲ್ ಚಾರ್ಜ್ ಆಗಿದೆ. ಸೊ ಇವಾಗ ನೋಡಿ ಇದನ್ನ ಮಾಡ್ತೀನಿ. ಗೈಸ್ ಇಲ್ಲಿ ಒಂದು ಫ್ಯಾನ್ ಆನ್ ಆಗುತ್ತೆ. ಇವಾಗ ಒಂದು ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ತೋರಿಸ್ತೀನಿ. ತೆಗಿ ಬರೋ ಇದಿಲ್ಲ ಚಾರ್ಜರ್ನ. ಇಲ್ಲಿಂದ ಔಟ್ಪುಟ್ ಬರೋದು. ಸೊ ಇಲ್ಲಿ ಸಾಕೆಟ್ ಇರೋದು ಇದ್ರದ್ದು. ನೋಡಿ ಇದ್ರ ವೈರ್ ಇಲ್ಲೇ ಇದೆ. ನೋಡಿ ಇದು ಚಾರ್ಜ್ ಆಗ್ತಾ ಇದೆ ಈಗ. ಈ ಪ್ರಾಜೆಕ್ಟ್ ನ ಈಗ 20th ಸಬ್ಮಿಟ್ ಮಾಡಬೇಕು. ಸೊ ಇದು ಆನ್ ಅಂಡ್ ಆಫ್ ಬಟನ್. ಸೊ ಈಗ UPS ಆನ್ ಅಲ್ಲಿ ಇದೆ. ಸೊ ಇಲ್ಲಿ UPS ಆನ್ ಬಟನ್, UPS ಆನ್ ಲೈಟ್ ಆನ್ ಆಗಿದೆ. ಗೈಸ್ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ.